ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026ರ ಪರಿಷ್ಕೃತ ವೇಳಾಪಟ್ಟಿಯ ಕರಡು ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರ್ ಅವರು ಸೋಮವಾರ ಬಿಡುಗಡೆ ಮಾಡಿದರು. ನಗರದ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ರಾಜಕೀಯ ಪಕ್ಷಗಳ ಜೊತೆ ಸೋಮವಾರ ನಡೆದ ಸಭೆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ಜಿಲ್ಲಾಧಿಕಾರಿ ಅವರು ಪ್ರಕಟಿಸಿದ ಕರಡು ಮತದಾರರ ಪಟ್ಟಿಯಂತೆ ಜಿಲ್ಲೆಯಲ್ಲಿ 567 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಒಟ್ಟು 4,05,803 ಮತದಾರರಿದ್ದು, ಇವರಲ್ಲಿ 1,98,294 ಪುರುಷರು ಮತ್ತು 2,07,505 ಮಹಿಳಾ ಮತದಾರರು ಜೊತೆಗೆ 4 ಇತರೆ ಮತದಾರರನ್ನು ಒಳಗೊಂಡಿದೆ ಎಂದರು. ವಿಧಾನಸಭಾ ಕ್ಷೇತ್ರವಾರು ಗಮನಿಸಿದಾಗ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 2,09,115 ಮತದಾರರಿದ್ದು, 1,01,316 ಪುರುಷ ಮತದಾರರು ಮತ್ತು 1,07,797 ಮಹಿಳಾ ಮತದಾರರು ಇತರರು 2 ಮತದಾರರನ್ನು ಒಳಗೊಂಡಿದ್ದು 285 ಮತಗಟ್ಟೆಗಳನ್ನು ಹೊಂದಿದೆ ಎಂದರು. ಹಾಗೆಯೇ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕರಡು ಮತದಾರರ ಪಟ್ಟಿಯಂತೆ 1,96,608 ಮತದಾರರಿದ್ದು, 96,978 ಪುರುಷರು ಮತ್ತು 99,708 ಮಹಿಳಾ ಮತದಾರರು ಇದ್ದು ಮತ್ತು 2 ಇತರ ಮತದಾರರನ್ನು ಒಳಗೊಂಡಿದೆ. ಹಾಗೆಯೇ 282 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಅವರು ಮಾಹಿತಿಯನ್ನು ನೀಡಿದರು. 1/10/2026ರ ಅರ್ಹತಾ ದಿನಾಂಕ ಆಗಿದ್ದು, ಕರಡು ಮತದಾರರ ಪಟ್ಟಿಯ ಪ್ರಕಟಣೆ ದಿನದಿಂದ ಅಂದರೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಹೇಳಿದರು. ಹೆಸರು ಸೇರ್ಪಡೆ, ಹೆಸರು ತೆಗೆಯುವುದು ಹಾಗೂ ತಿದ್ದುಪಡಿ, ವರ್ಗಾವಣೆ, ಎಪಿಕ್ ಕಾರ್ಡ್ ಬದಲಾವಣೆ ಮತ್ತು ಪಿಡಬ್ಲ್ಯೂಡಿ ಗುರುತು ಮಾಡಲು ನಿಗದಿತ ನಮೂನೆಯನ್ನು ಸಲ್ಲಿಸಬಹುದಾಗಿದೆ ಎಂದರು. ಅಕ್ಟೋಬರ್ 22ರವರೆಗೆ ಸೂಚನೆಯ ಹಂತ, ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿಗೆ ಅವಕಾಶವಿದ್ದು, ಈ ಅವಕಾಶವನ್ನು ಬಳಸಿಕೊಳ್ಳುವಂತಾಗಬೇಕೆಂದು ಜಿಲ್ಲಾಧಿಕಾರಿಯವರು ಮಾಹಿತಿಯನ್ನು ನೀಡಿದರು. ಕೊಡಗು ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಸಂದರ್ಭದಲ್ಲಿ ಮತದಾರರಿಂದ ಗಣತಿ ನಮೂನೆಯನ್ನು ಸಂಗ್ರಹಿಸಿ ಡಿಜಿಟಲೀಕರಣ ಮಾಡಿ ಕರಡು ಮತದಾರರ ಪಟ್ಟಿಯಲ್ಲಿ ನೋಂದಣಿಯಾಗಿರುವ ಮತದಾರರ ಪೈಕಿ ಜಿಲ್ಲೆಯಲ್ಲಿ 58,893 ಮತದಾರರಿಗೆ ಮತದಾರರ ನೋಂದಣಾಧಿಕಾರಿಗಳು, ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆ ನಡೆಸಿ ಬಿಎಲ್ಒಗಳಿಂದ ವರದಿಯನ್ನು ಪಡೆದುಕೊಂಡು ಅಂತಿಮ ದಾಖಲೆಗಳನ್ನು ಪರಿಶೀಲಿಸಲು ಮುಂದಾಗಲಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಹೇಳಿದರು. ಎಸ್ಐಆರ್ ಸಂದರ್ಭದಲ್ಲಿ ಮ್ಯಾಪಿಂಗ್ ಆಗದಿರುವುದು ಹಾಗೆಯೇ ಮ್ಯಾಪಿಂಗ್ನಲ್ಲಿ ವ್ಯತ್ಯಾಸಗಳಾಗಿರುವುದು ಕಂಡುಬಂದಿದೆ. ಆದ್ದರಿಂದ ಅನೋಮಲೀಸ್ ಮತದಾರರಿಗೆ ಸಂಬಂಧಪಟ್ಟಂತೆ ಭಾರತದ ಚುನಾವಣಾ ಆಯೋಗ ಅಧಿಸೂಚಿಸಿರುವ ದಾಖಲೆಗಳ ಪೈಕಿ ಆಧಾರ್ ಕಾರ್ಡ್ ಜೊತೆಗೆ 2 ದಾಖಲೆಯನ್ನು ಸಲ್ಲಿಸಬೇಕಿದೆ. ಮ್ಯಾಪಿಂಗ್ ಆಗದಿರುವ ಮತದಾರರಿಗೆ ಭಾರತ ಚುನಾವಣಾ ಆಯೋಗ ಅಧಿಸೂಚಿಸಿರುವ ದಾಖಲೆಗಳ ಪೈಕಿ 2 ದಾಖಲಾತಿ ಸಲ್ಲಿಸಬೇಕಿದೆ ಎಂದರು. ಹಾಗೆಯೇ ಮ್ಯಾಪಿಂಗ್ ಆಗದಿರುವ ಮತದಾರರು ಸಲ್ಲಿಸಿರುವ ದಾಖಲೆಗಳನ್ನು ಜಿಲ್ಲಾ ಚುನಾವಣಾಧಿಕಾರಿಗಳ ಹಂತದಲ್ಲಿ ಪರಿಶೀಲಿಸಲಾಗುತ್ತೆ. ಈ ಕಾರ್ಯಕ್ಕಾಗಿ 58,893 ಮತದಾರರಿಗೆ ನೋಟಿಸ್ ನೀಡಿ ವಿಚಾರಣೆ ಮಾಡಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಲು 73 ಹೆಚ್ಚುವರಿ ಸಹಾಯಕ ಮತದಾರರ ನೋಂದಣಾಧಿಕಾರಿ ನೇಮಕ ಮಾಡಲು ಚುನಾವಣಾ ಆಯೋಗಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಯವರು ಮಾಹಿತಿಯನ್ನು ನೀಡಿದರು. 2026ರಿಂದ 17/8/2026ವರೆಗೆ ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಇನ್ಯೂಮರೇಷನ್ ಫಾರ್ಮನ್ನು ಪ್ರತಿ ಮನೆಗೆ ತಲುಪಿಸಿ ವಾಪಸ್ ಪುನಃ ಆ ಒಂದು ಫಾರ್ಮ್ಗಳನ್ನು ವಾಪಸ್ ತೆಗೆದುಕೊಂಡು ಡಿಜಿಟಲೈಸೇಷನ್ ಮಾಡುವಂಥ ಕೆಲಸವನ್ನು ದಿನಾಂಕ 17/8/2026ವರೆಗೆ ಅಂತ್ಯಕ್ಕೆ ಅವರು ಎಲ್ಲ 100% ಮುಗಿಸಿದ್ದಾರೆ. ಆ 16/6/2026ರಲ್ಲಿ ಒಟ್ಟಾರೆ ನಮ್ಮಲ್ಲಿ ಇದ್ದಂಥ ಮತದಾರರ ಸಂಖ್ಯೆ 4,67,658 ಜನ ಮತದಾರರಿದ್ದರು. ಈ ಪ್ರೋಸೆಸ್ ಆದ ನಂತರ ಈಗ ನಮಗೆ ಕರಡು ಮತದಾರರ ಪಟ್ಟಿಯಲ್ಲಿ ನಮಗೆ ಉಳ್ಕೊಂಡಿರೋರು 4,05,803 ಜನ. ಈ ಯಾಕೆ ಈ 62,854 ಜನ ಬಿಟ್ಟು ಹೋಗ್ತಾರೆ ಅಂತ ಹೇಳಿದರೆ, ಅದರಲ್ಲಿ ಮೃತಪಟ್ಟ ಮತದಾರರ ಸಂಖ್ಯೆ ಸುಮಾರು 13,731 ಜನ ಇದ್ದಾರೆ. ಶಾಶ್ವತವಾಗಿ ಕೆಲವರು ಸ್ಥಳಾಂತರಗೊಂಡಿರ್ತಾರೆ, ಅಂದರೆ ಪರ್ಮನೆಂಟ್ಲಿ ಶಿಫ್ಟೆಡ್, ಅದು 33,381. ಡಿಮೋಗ್ರಫಿಕಲಿ ಸಿಮಿಲರ್ ಇರುತ್ತೆ, ಅಂದರೆ ಒಬ್ಬ ವ್ಯಕ್ತಿ 2 ಕಡೆ ಮತದಾರರ ಪಟ್ಟಿಯನ್ನು ಹೊಂದಿರುವಂಥವರು ಅವರು
46 ಜನ ಇದ್ದಾರೆ. ಮತ್ತು ಕೆಲವು ಆಬ್ಸೆಂಟ್ ವೋಟರ್ಸ್ ಅವ್ರು ಎಲ್ಲಿ ನಾವು ರಿಲೀಸ್ ಮಾಡೋಕ್ಕಾಗದೇ ಇರೋಂಥದ್ದು, ಅಂದರೆ ಆ ಒಂದು ಅಡ್ರೆಸ್ಸಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಲಭ್ಯ ಇಲ್ಲ. ಮತ್ತು ಕೆಲವರು ನಮೂನೆಗಳನ್ನು ತಗೊಂಡಿದ್ದಾರೆ. ಸುಮಾರು 116 ಜನ ನಮ್ಮ ಎನ್ಯುಮರೇಷನ್ ಫಾರ್ಮನ್ನು ತಗೊಂಡ್ಕೊಂಡಿದ್ದಾರೆ. ಆದರೆ ಅವರು ವಾಪಸ್ ಅದನ್ನು ನಮಗೆ ಕೊಡೋದಕ್ಕೆ ಇದು ಏನೋ ಕೊಟ್ಟಿಲ್ಲ ಅವರು. ಸೊ ಇಷ್ಟು ಮತದಾರರನ್ನ ನಾವು ಅನಿವಾರ್ಯವಾಗಿ ಈಗ ನಾನು ತಿಳಿಸಿದಂಥ ಕಾರಣಗಳಿಂದ ನೇಬರಿಂಗ್ ಕೇರಳ. ಸೊ ಈ ಥರದ ನೀವು ಹೇಳಿದಂಗೆ ಆಗುತ್ತೆ. ಸೊ ಆ 36 ಯಾವುದಪ್ಪ ಪೊಲೀಸ್ ಸ್ಟೇಷನ್ ವಿರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿ ಮತ್ತು ನಮ್ಮವರೆಲ್ಲ ಹೋಗಿ ಅಲ್ಲಿ ಮಾಜರ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ಎಸ್ಟೇಟ್ ಇದರಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದಂಥ ಕಾರ್ಮಿಕರು. ಸೊ ಆಫ್ ಲೇಟ್ ದೇ ಹ್ಯಾವ್ ಶಿಫ್ಟೆಡ್ ಟು ಅದರ್ ಪಾರ್ಟ್. ಎಲ್ಲಿಂದ ಈ ಥರದ್ದು ಡಿಸ್ಕ್ರಿಪೆನ್ಸಿಗಳು ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಾವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಮಾಡಿಕೊಂಡು ಚೆಕ್ ಮಾಡಿದ್ವಿ. ಮತ್ತು ಈ ಥರದ್ದೆಲ್ಲ ಸ್ವಲ್ಪ ಅನಾಮಲಿಗಳಿದ್ದಿರೋದನ್ನೆಲ್ಲ ಚೆಕ್ ಮಾಡಿದ್ವಿ. ಸೊ ಫೈನಲ್ ಆಗಿ 2026ರಲ್ಲಿ ಅವರಿಗೆ ಈಗಲೇ ಕೊಡ್ಬೋದು. 18 ಇಯರ್ಸ್ ಯಾರು ಆಗ್ತಾರೆ ಅವ್ರು ದೇ ಆರ್ ಎಲಿಜಿಬಲ್. But in this list, yeah. SIR ಸ್ಟಾರ್ಟ್ ಆದ ತಕ್ಷಣ ಫೀಸ್ ಮಾಡಿ. ಸೊ ಏನು ಚೇಂಜಸ್ಸು ಅಡಿಷನ್ನು. ಸೊ ಇವಾಗ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಆಮೇಲೆ ಯಾರು ಯಾವಾಗ ಬೇಕಾದ್ರೆ ಫಾರ್ಮ್ ನಂಬರ್ 6 ಕೊಡ್ಬೋದು ಸರ್. ಈ ಪ್ರೋಸೆಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಹೋಲ್ಡ್ ಮಾಡಿದ್ರು. ಸೊ ಈ ಹೋಲ್ಡ್ ಮಾಡಿರೋ ಟೈಮಲ್ಲಿ ಅರೌಂಡ್ 17,000 ಬಂದಿದೆ ನಮಗೆ. ಫಾರ್ಮ್ ನಂಬರ್ 6 ಎಷ್ಟು ಬಂದಿದೆ? 2,400 ಅಂತ ಆಡಿಟ್ಟು. ಹಾಂ ಸರ್, ಫಾರ್ಮ್ ನಂಬರ್ 6 2463 2463 ಎಡಿಷನ್ ಬಂದಿದೆ. ಫಾರ್ಮ್ 7 316. ಫಾರ್ಮ್ ನಂಬರ್ 7 ಅಂದರೆ ಡಿವಿಷನ್ ಬಂದಿದೆ. ಇನ್ನೊಂದು ಫಾರ್ಮ್ 8 13,954 ಫಾರ್ಮ್ 8. ಸೊ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಪುನಃ ಅಡಿಷನ್ ಸಾಕಷ್ಟು ಜನ ಆಗ್ತಾರೆ. ಇವಾಗ ಇದನ್ನು ಫ್ರೀಸ್ ಮಾಡೋದು ಓಪನ್ ಮಾಡಿದ ತಕ್ಷಣ ಭಾಳಷ್ಟು ಅಪ್ಲಿಕೇಶನ್ ಅವೆಲ್ಲ ನಾವು ಇವಾಗ ಪುನಃ